ನಮಸ್ಕಾರ ಎಲ್ಲ ಸೌಕರ್ಯ ಮಂದಿಗೆ ಎಲ್ಲರೂ ಹೆಂಗದ್ರಿ ಆರಾಮದ ಅನ್ಕೊಂತೀನಿ. ನಾವು ಇವತ್ತು ಬಂದಿರೋದು ಸಿಂದಗಿಗೆ. ಯಾಕಂದ್ರೆ ಇಲ್ಲಿಂದ ನಾವು ಗುಜರಾತ್ ಅಂಜಾರ್ಕ ಮೈನ್ಸ್ ತುಂಬ್ಕೊಂಡ್ ಬಂದಿದ್ದ ಗಾಡಿ ನನ್ನ ಫ್ರೆಂಡ್ ಗಾಡಿನ ಖಾಲಿ ಮಾಡಕೊಂತೀನಿ. ಯಾಕಂದ್ರೆ 16 ವೀಲ್ ತಗೊಳ್ಳೋ ಟ್ರೈಲರ್ ತಗೊಳ್ಳೋ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೆ. ಇದೊಂದು ಟ್ರಿಪ್ ಹೆಂಗೈತೆ ನೋಡ್ಬೇಕಂತ ಸೀದಾ ಸೋಲಾಪುರ ಪಾಸ್ ಮಾಡ್ಕೊಂಡು ಅಲ್ಲಿಂದ ಅಲೆಪಟ್ಟಕ್ಕೆ ಬಂದು ಒಂದು ಕಪ್ ಟೀ ಕುಡಿದು ಅಲ್ಲಿಂದ ಬಿಟ್ಟಿದ್ದ ಸೀದಾ ನಾವು ನಾಸಿಕ್ ಬಂದ್ವಿ. ಗಾಡಿ ಮಾತ್ರ ಅಲ್ಟಿಮೇಟ್ ಐತಿ. ಕಾರ್ ಫೀಲ್ ಕೂಡ ಆಗ್ತೈತಿ ಗಾಡಿ ಹೊಡ್ಯಾಕ. ಅಲ್ಲಿಂದ ಗಾಡಿ ಆಗಿ 2 ಗಂಟೆ ಆಗಿತ್ತು. ಮಾತ್ರ ಊಟ ಮಾಡಿ ಎಲ್ಲ ಘಾಟ್ ಗಿಟ್ ಪಾಸ್ ಮಾಡ್ಕೊಂಡು ಬರೋದ್ರಾಗ 6 ಗಂಟೆ ಆಗಿತ್ತು. ಡಾಬಾಗ್ ಹಾಕೊಂಡು ಸೈಡ್ ಹಾಕೊಂಡಿದ್ವಿ. ಅಲ್ಲಿಂದ ಸೀದಾ ಘಾಟ್ ದಾಟಿ ಹೈವೇ ಎಂಟ್ರಿ ಆಗಿ ಟಿಫಿನ್ ಮಾಡಿದ್ವಿ. ಟಿಫಿನ್ ಮಾಡ್ಬೋದ್ರಾಗ ಹೈವೇದಾಗ ಒಬ್ಬ ಗಾಡಿ ಟಚ್ ಮಾಡಿ 2 ಮಿರರ್ ಹೊಡೆದ್ಬಿಟ್ಟ. ಮತ್ತೆ ಮಿರರ್ 2 ಹಾಕೊಂಡು ವಡೋದರ ಎಂಟ್ರಿ ಆಗಿ ವಡೋದರ್ಗೆ ಬಂದು ಸೀದಾ ಡೀಸೆಲ್ ಹಾಕೊಂಡು ಅಲ್ಲಿ ಅಂತ ನಾವು ಚುಟೆಲ್ಲ ಬರ್ಕೊಡೋದು 2 ಗಂಟೆನ 2.5 ಗಂಟೆ ಆಗಿತ್ತು. ಅಲ್ಲಿ ಬಂದು ಆಟೆವಾಡಿ ಚಾ ಕೊಡೋದು ಅಲ್ಲಿ ಅಂತ ಬಂದಿದ್ದ ನಾವು ಸೀದಾ ಬುಜ್ಜಿ ಬೈಪಾಸ್ 6:30 ಆಗಿತ್ತು. ಟೈರ್ ಗಿರ್ ಎಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಫ್ಯಾಕ್ಟ್ರಿ ಕಡೆ ಹೊರಟ್ವಿ. ಗಾಡಿ ಮಾತ್ರ ಅಲ್ಟಿಮೇಟ್ ಐತಿ. ಸೀದಾ ಬಂದಿದ್ದ ನಾವು ಫ್ಯಾಕ್ಟ್ರಿಗೆ. ಟ್ಯಾಗ್ ಎಂಟ್ರಿ ಆಗ್ಬೇಕು, ಟ್ಯಾಗ್ ಎಂಟ್ರಿ ಆಗ್ಲಿಲ್ಲ. ಆದ್ರೂ ಹಿಂಗ ಸ್ಟ್ರೈಟ್ ಹಾಕಿದ್ರು. ಈ ಫ್ಯಾಕ್ಟ್ರಿ ಹೆಂಗಂದ್ರೆ ಅನ್ಲೋಡಿಂಗ್ ಆಗ್ಬೇಕಾದ್ರೆ ನಿಮ್ ನಂಬರ್ ಮೆಸೇಜ್ ಬಂದ್ಮೇಲೆ ನೀವು ಒಳಗಡೆ ಹೋಗೋದು. ನಮ್ ಮೆಸೇಜ್ ಜಲ್ದಿನ ಬಂದ್ಬಿಡ್ತು. ಸೀದಾ ಫ್ಯಾಕ್ಟ್ರಿ ಒಳಗಡೆ ತಗೊಂಡ್ ಹೋದ್ವಿ. ಸೀದಾ ಕಾಟ ಗಿಟ ಮಾಡ್ಸ್ಕೊಂಡು ಫ್ಯಾಕ್ಟ್ರಿ ಎಂಟ್ರಿ ಆದ್ವಿ. ದೊಡ್ಡ ಫ್ಯಾಕ್ಟ್ರಿ ಐತಿ. ನಿದ್ದೆ ಬಂತು ಅಂತ ಮಲ್ಕೊಂಡ್ಬಿಟ್ವಿ. ಮುಂದೆ ಗಾಡಿ ಅದಾವ ಅಂತೇಳಿ. ಬಟ್ ಎಚ್ಚರ ಆದಾಗ ಯಾವ್ದು ಗಾಡಿ ಇರಲಿಲ್ಲ. ನಂದೇ ಲಾಸ್ಟ್ ಗಾಡಿ ಇತ್ತು. ಎಲ್ಲ ಖಾಲಿ ಮಾಡ್ಕೊಂಡು ಲೇಬರ್ ಹತ್ರ ಕ್ಲೀನ್ ಮಾಡಿಸ್ಕೊಂಡು ಸೀದಾ ಹೊರಗಡೆ ಬಂದ್ವಿ. ಆ ಕಡೆ ಪಾರ್ಕಿಂಗ್ ಹಾಕಿದ್ರು, ಈ ಕಡೆ ಪಾರ್ಕಿಂಗ್ ಹಾಕೊಂಡು ಯಾವ್ದು ಲೋಡ್ ಇನ್ನೂ ಸೆಟ್ ಆಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋದ ಸಿಗು. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಫಾಲೋ ಮಾಡ್ಕೋರಿ. ಯಾವತ್ತು ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ಎಲ್ಲರಿಗೂ ಬಾಯ್.